ಏನೋ ಬ್ರದರ್ ಲೈ ತುತ್ತೇರಿಕೆ ನಮ್ಮ ಮಾವನ್ಗೆ ಯಾಕೋ ಬೇದಿಗೆ ಹೊಡ್ಬಿಟ್ಟು ನಮ್ಮ ಮಾವನ್ ಪಾಪ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಇದು ಕಟ್ಕೊಂಡ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಅಕ್ಷಯ್ ಫುಡ್ ಫ್ಯಾಕ್ಟ್ರಿ. ಇವತ್ತು ರೆಸಿಪಿ ಬಂದ್ಬಿಟ್ಟು ಚಿಕನ್ ಬರ್ಗರ್ ಮಾಡ್ತಾರಂತೆ ನಮ್ಮ ರಘು ಕುಕಿಂಗ್ ಮಾಸ್ಟ್ರು. ಚಿಕನ್ ಬರ್ಗರು ನೋಡೋಣ ಸ್ನೇಹಿತರೆ, ತಿನ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳ್ತೀನಿ. ಇನ್ನೊಂದು ಸ್ನೇಹಿತರೆ ನಾವು ಏನ್ ಬರೆಯೋದು ಶಾರ್ಟ್ ಮೂವಿ ಮಾಡ್ತಾ ಇದ್ದೀವಿ ಸ್ನೇಹಿತರೆ ಗುರುವಾರದಿಂದ. ನಮ್ಗೆಲ್ಲ ಆಶೀರ್ವಾದ ಮಾಡ್ರಿ, ಚೆನ್ನಾಗಿ ಓಡ್ಲಿ. ಇನ್ನೂ ಒಂದೊಂದು ದಿನಕ್ಕೆ ಎತ್ತರವಾಗಿ ಬೆಳಿಲ್ಲ ಅಂತ ಆಶೀರ್ವಾದ ಮಾಡ್ರಿ. ಗುರುವಾರನ ಶೂಟಿಂಗ್ ಇವನು ವಾಚ್ಮ್ಯಾನ್ ಕೆಲಸ ಕೊಡ್ರಿ ಸ್ನೇಹಿತರೆ. ಯಾರಾದ್ರು ಜೋಬಲ್ಲಿ ಇಟ್ಕೊಂಡವನೆ ಇವರೇ ನಮ್ಮ ಫಿಲಮ್ ಡೈರೆಕ್ಟ್ರು, ಕತೆ ಬರ್ದಿರೋರೆಲ್ಲರೂ. ಪ್ರೊಡ್ಯೂಸರ್ ಪಾಪ ಬೇಡ ಬಿಡು, ನಾವ್ ಹೇಗಣ್ಣ. ನಮಸ್ಕಾರ ಮಾಡಪ್ಪ. ಇವ್ರೆ ತುಂಬಾ ಚೆನ್ನಾಗಿ ಸ್ಟೋರಿ ಮಾಡವ್ರೆ ಸ್ನೇಹಿತರೆ. ಹೇಳ್ಬಾರ್ದು, ಅದು ಹೇಳಿದ್ರೆ ನೀವೆಲ್ಲ ನೋಡ್ತೀರಾ ಗೊತ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ಫಿಲಮ್ ಬಂದ್ಮೇಲೆ ನೋಡ್ರಿ. ದಯವಿಟ್ಟು ಯಾರಾದ್ರೂ ಮನೆ ಹತ್ರ ಗುರ್ಕಾಗ್ಲಿಲ್ಲ ಅಂದ್ರೆ ಹೇಳ್ರಿ, ನಮ್ಮ ರಘು ಗುರ್ಕ ಕೆಲಸ ಮಾಡ್ತಾನೆ. ಫೋನ್ ನಂಬರ್ ಅದ್ರಲ್ಲಿ ಮೆನ್ಷನ್ ಮಾಡಿರ್ತಾನೆ. ಬಂದ್ರೆ ರಾತ್ರಿ ಹೊತ್ತು ಹಗಲೊತ್ತು ಹೋಟ್ಲಲ್ಲಿ ಇರ್ತಾನೆ, ರಾತ್ರಿ ಹೊತ್ತು ಬಂದ್ಬಿಟ್ಟು ಗುರ್ಕ ಕೆಲಸ ಮಾಡ್ತಾನೆ. ನಮಸ್ಕಾರ ಸ್ನೇಹಿತರೆ, ಬಾಯ್. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಚಿಕನ್ ಬರ್ಗರ್ ಇವಾಗ ಏನೇನ್ ಬೇಕಂತ ಐಟಮ್ ತೋರಿಸ್ತೀನಿ. ಕಾಶ್ಮೀರಿ ಚಿಲ್ಲಿ ಪೌಡ್ರು ಸ್ನೇಹಿತರೆ, ಮಾವಿನ ಹಣ್ಣು ಪೌಡ್ರು, ಬೆಳ್ಳುಳ್ಳಿ ಶುಂಠಿ ಪೌಡ್ರು ಸ್ನೇಹಿತರೆ, ಶುಂಠಿ ಪೌಡ್ರು ಸ್ವಲ್ಪ ಇದು ಆನಿಯನ್ ಪೌಡ್ರು ಸ್ನೇಹಿತರೆ, ಸ್ವಲ್ಪ 2 ಸ್ಪೂನ್ ಅಷ್ಟೇ ಖತಮ್. ನಮ್ಮ ಮಾವನ ನೋಡ್ರಿ ಪಾಪ ಕೋಣಿ ಚೀಲ ಮೇಲೆ ಕುತ್ಕೊಂಡ್ಬಿಡೋ ತೋರ್ಸಲ್ಲಿ. ನಮ್ಮ ಮಾವನ ತರ ಬ್ಲ್ಯಾಕ್ ಪೌಡರ್ ಹಾಕ್ತೀವಿ. ಬ್ಲ್ಯಾಕ್ ಪೌಡರ್, ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಅದು ರೆಡಿ ಆಯ್ತು. ಇನ್ನೊಂದು ಮಸಾಲೆ ನೆಕ್ಸ್ಟ್ ಹೋಗೋಣ. ಸಾಸು ಇಲ್ಲಿ ಸಾಸು ಇಟ್ಕೊಳ್ಳೋ ಸಾಸು ಅದ್ರಾಗ ಇರಲಿ ಬಿಡು, ಸೆಲ್ಲಾಗ ಬಿಡುತ್ತೆ. ಅಲ್ಲ ಸಾಸು ತಟ್ಟೆ ದೊಡ್ಡದಿದ್ದು ಎತ್ಕೊಂಡ್ಬರಕ್ಕಾಗಿಲ್ಲ. ಬಾಬಾ ಪಟ ಪಟ ಪಟ್ ಪಟ್ ಅಂತ ಬರಬೇಕು. ಡ್ರೈ ಸಾಸ್. ಅಯ್ಯೋ ಏನಿದು ಇಲ್ಲಿ ಬಿಡೋಣ ಅಷ್ಟೇ ಸ್ನೇಹಿತರೆ. ಸೋಯಾ ಸಾಸ್ ಸ್ವಲ್ಪ. ಏನದು ವೆಜ್ ಮೈನೀಸ್ ಸಾಕೇನಾ? ಇನ್ನೂ ಸ್ವಲ್ಪ ಹೌದಾ, ಜಾಸ್ತಿ ಆಗುತ್ತೆ. KFC ಅದು ಸಾಸ್ ರೆಡಿ ಆಯ್ತು. ಎಲ್ಲ ರೆಡಿಮೇಡ್ ತಗೊಂಡ್ ಬಂದ್ ಮಾಡ್ತಾವನೆ ಸ್ನೇಹಿತರೆ. ಗುಬ್ ನನ್ನ ಮಗನು ಓನಾಗಿ ಏನು ಮಾಡ್ತಾ ಇಲ್ಲ. ಅದು ಯಾವ ತಟ್ಟೆ ಒಂದು $2 ಹಾಕೋ ಕಾಸುಗಳಲ್ಲಿ ಫೋನ್ ಪೇ ಎಲ್ಲ ನೋಡಿ ಸ್ನೇಹಿತರೆ. ಬನ್ ಕೂಡ ರೆಡಿಮೇಡ್ ತಂದ್ಬಿಟ್ಟವನೆ. ಅಲ್ಲಿರೋ ಸುಮ್ಮನೆ ಅದು ಸಾಸಗಳು ತಂದು ಇಟ್ಟವನೆ. ಟೊಮಾಟೊ ಸಾಸ್, ರೆಡ್ ಚಿಲ್ಲಿ ಸಾಸ್, ಹೊಡಿರಿ ಮಿಕ್ಸಿ. ಇವಾಗ ತುಪ್ಪ, ನಮ್ಮ ಮಾವಂಗೆ ತುಪ್ಪ, ಜೇನುತುಪ್ಪ. ನಮ್ಮ ಮಾವಂಗೆ ತುಪ್ಪ ಅಂದ್ರೆ ಜಾಸ್ತಿ ಇಷ್ಟ. ಜೇನುತುಪ್ಪ ಬೇಕಾ ಮರಿ? ಅವನ್ ರಘು ಜಾಸ್ತಿ ಇಷ್ಟ. ಸತೀಶನ್ಗ ನಾವು ನಿನ್ ಶಿಷ್ಯನೇ ತಾನೆ. ಸ್ವಲ್ಪ ಉಪ್ಪು. ಅಲ್ಲ ಇದು ಇವಾಗ ಬರುತ್ತೆ ಮಗ. ಇನ್ನೊಂದು ಚಿಕ್ಕದು ಎತ್ಕೊಳ್ಳಿ. ಯಾವ್ದನ್ನ ಲೇ ಈ ಕಂಟೈನರ್ ಇಲ್ಲ ಇಲ್ಲಿ ಕಂಟೈನರ್ ಎಲ್ಲ ಶಾರ್ಟ್ ಮೂವಿನಲ್ಲಿ ಚೆನ್ನಾಗಿ ಕಾಣಿಸ್ಬೇಕು, ಹಂಗೆ ಹಿಂಗೆ ಅಂತ ಎಲ್ಲ ಆ್ಯಪ್ಗಳು ಡೌನ್ಲೋಡ್ ಮಾಡ್ಕೊಂತ ತೋರಿಸ್ಕೊಂಡ್ಬಿಟ್ಟು. ಏನು ಮರಿ ಅದು? ನಾವೇನೋ ಮಾಡ್ತೀರಿ ತಿಕ್ಕ ಮುಚ್ಕೊಂಡೋಗಿ ನೀನ್ ಬರ್ಗರ್ ಮಾಡೋಗಲ್ಲ. ಹೌದಾ? ಯಾರು ನೀನ್ ಸೇಲ್ ಚಪಾತಿ ಇದು ಐಫೋನ್ ಎತ್ಕೊಂಡು ನೀರೆಲ್ಲ ಹಾಕ್ರಿ, ಇದ್ರಲ್ಲಿ ಏನು ಬರಲ್ಲ. ನೋಡಿ ಇದು ಕರ್ರಗಾಗೋಯ್ತಪ್ಪ. ಇವಾಗ ಇಲ್ಲಿ ದೊಡ್ಡದು ಬರಲ್ಲ.
ಸ್ನೇಹಿತರೆ ನೋಡಿ ತಿನ್ನೋದನ್ನ ಆಟ ಆಡ್ತಾರೆ. ಅದು ನಮ್ಮ ಮಾವನ ಮಕ ಮೆತ್ಕೊಂಡಿತ್ತಲ್ಲ ಅದಕ್ಕೆ. ಇದು ನಾಟಿ ಬರ್ಗರು, ದಯವಿಟ್ಟು ಬೈಕೊಳಕ್ಕೆ ಹೋಗ್ಬೇಡ್ರಿ. ಮೂಳೆಲ್ಲ ಹಾಕ್ಬಿಟ್ಟಿದ್ದೀರಿ. ಹಿಂಗೊಂದು ಹಾಕಿ ಅದ್ರ ಮೇಲೆ ಬಣ್ಣ ಹಾಕಿದ್ರೆ ಮುಗ್ಬೇಕು. ಏನೋ ಕಿತ್ಕೋ ತೊಳ್ದಾ ಮೂಳೆ ಎಲ್ಲ ಕಿತ್ತಾಕ್ರ ಮೂಳೆ ಅದು ನೋಡ್ಕೊಂಡು ಕಿತ್ಕೊಂಡಿದ್ದು ಆ ಥರ ಬೀಳ್ಬಾರ್ದು. ನಮ್ಗೆ ಗೊತ್ತ ನಾಟಿ ಕಾನ್ಸೆಪ್ಟು. ನಾನು ಪೆಪ್ಪರು ಸ್ವಲ್ಪ ಸಾಲ್ಟ್ ಹಾಕಿ ಕಲಸಿ ಕೊಡಿ, ಎಣ್ಣೆಲಿ ಬಿಡಿ, ಕರಮ್ ಅಂತ ತಿನ್ನಿ. ಬಿಟ್ಟು ಇದ್ರಲ್ಲಿ ಅದು ಬಿಟ್ಟು ಹಾಕಿದ್ರೆ ಫ್ರೈಡ್ ಎತ್ತು ಅದನ್ನ ಜೋರಾಗಿ. ನಮ್ಮ ಮಾವನ ಬರ್ಗರ್ ಅಂದರೆ ಜಾಸ್ತಿ ಇಷ್ಟ. ಬೇಡ ಅಂದ್ರು ನೀವು ಎರಡೆರಡು ಹಿಂಗೆ ಇಸ್ಕೊಂಡು ತಿನ್ನೋದು. ನಮ್ಮ ಅವನು ಊಟ ತಿಂದಿರ ಕರ್ಕೊಂಡು ಹೋಗ್ತೀಯ ಬರ್ಗರ್ ತಿನ್ನೋಣ ಬಾ ಅಂತ ಊಟಕ್ಕೆ ಹೋಗೋಣ ಹಂಗೆ ಇದೇನು ತೆಗಿಯೋಕೆ ಆಗ್ತದೆ. ಏನು ಬರಲ್ಲ ಸ್ನೇಹಿತರೆ, ಯಾವ್ದೋ ಕಿತ್ತಾಗಿರೋ ಎಡಿಟ್ ಮಾಡೋದಂತೀವಿ ನಾವು. ಇನ್ಸ್ಟಾಗ್ರಾಮ್ ಅಲ್ಲಿ ಎಷ್ಟು ಎಡಿಟಿಂಗ್ ಮಾಡ್ಬೋದು. ನಮ್ಮ ಮಾವನ ಇರೋದು ಬ್ಲ್ಯಾಕ್ ಕಲರ್ ವೈಟ್ ಮಾಡಕ್ ಹೋಗ್ತಾರೆ. ಮಕ್ಕಳಿಗೆ ಆಸಿಡ್ ಹಾಕೊಂಡು ತೊಳ್ಕೊಂಡ್ಬಿಡು. ಮೈದಾ ಸ್ವಲ್ಪ, ಪೆಪ್ಪರ್, ಮೈದಾ ಸ್ವಲ್ಪ, ಉಪ್ಪು ಸ್ವಲ್ಪ. ಮಮ್ಮ ಸೌಂಡ್ ಕಮ್ಮಿ ಕೊಡು ಮಮ್ಮ. ಗುದ್ದು ಮುಯ್ರ ರೈ ಗುದ್ದ ಮಾಡೋದು. ಪೆಪ್ಪರ್ ಇನ್ನೂ ಸ್ವಾಮಿ ಇನ್ನ ಕಲರ್ ಕೂತುಡಿಂದ ಮನೆ ಪುಡುಗಿರ್ಗೆ ಹಾಕ್ಬೇಕಲ್ಲ ಅಂತ ತಾರ್ಕೆ ಎಂದು ಬಾಳ್ರೆ. ಸ್ನೇಹಿತರೆ ಪೆಪ್ಪರು ಮೈದಾ ಇದೆಲ್ಲ ಹಾಕಿದೈತಿ. ಇವಾಗ ಮಿಕ್ಸ್ ಮಾಡ್ಕೊಂಡು ಎಣ್ಣೆಲಿ ಬಿಟ್ಕೊಳ್ತಾ ಇರೋದೆ. ಅದು ಫಿಗರ್ ಕಮ್ಮಿ ಎಣ್ಣೆ ಸ್ನೇಹಿತರೆ ಬರ್ಗರ್ಗೆ ಚಿಕನ್ ಹಿಂಗೆ ರೌಂಡಿಗಿರಬೇಕು. ಇವ್ನು ನೋಡ್ರೆ ಇವ್ನು ಕಳ್ಸರಿ ಎಲ್ಲ ಹಿಂಗೆ ಉದ್ದುದ್ದು ಕೊಡಿಸ್ಬಿಟ್ಟವನೆ. ಮುಂಗು ಹಂಗೆ ಲೈ. ಸ್ನೇಹಿತರೆ ಎಣ್ಣೆ ಕಾಯ್ತಿದೆ. ಇವಾಗ ಇದು ಹಿಂಗೆ ಅದ್ಕೊತಾ ಇರಬೇಕು. ಝೂಮ್ ಕಮ್ಮಿ ನೋಡ್ರಿ, ಹಿಂಗೆ ಅದ್ಕೊಂಡು ಇದು ತೋರಿಸಲ್ಲ ಎಪ್ಪಯ್ಯ ಕ್ರಿಸ್ಪಿ ಏನದ ನೋಡ್ರಿ, ಹಿಂಗೆ ಅದ್ಕೊಬೇಕು. ಹಿಂಗೆ ಸೈಡಿಗೆ ಹಾಕ್ತಾ ಇರಬೇಕು. ಸಾಕ್ಬಿಡೋದು. ಯಾಕೆ ನಂಗೆ ನೋವು ಕೊಡ್ತೀಯ? ಅದು ನೀರಿರುತ್ತಲ್ಲ. ಓಹೋ ಹೌದಾ, ಸರಿ ಅದ್ದ ಪೌಸ್ ತಗೋರೋ. ಅದು ಜಲ್ದಿ ಹೆಂಗೆ ಏನು ಆಫ್ ಹೋಗಿ ನೋಡಲಿ. ಸ್ನೇಹಿತರೆ ಎಲ್ಲ ಇದು ಇವಾಗ ಏನಿದು ಹಸಿದು ಪೆಪ್ಪರು ಮತ್ತು ಮೈದಾ ಎಲ್ಲ ಹಾಕಿ ಮಿಕ್ಸ್ ಮಾಡಿದ್ದು ಆಯಿತು. ಇವಾಗ ಎಣ್ಣೆಲಿ ಬಿಡ್ತಾ ಇದೀನಿ. ಸ್ವಲ್ಪ ಟಚಪ್ ಇರಲಿ. ಮಮ್ಮ ಇದೆಯಾ ನೋಡ್ರಿ ಇಲ್ಲಿ ಇವಾಗ ಮಮ್ಮ ಬೆಂದೈತೆ ನೋಡು. ಸ್ನೇಹಿತರೆ ಇವನು ಚೈಲ್ಡ್ ಚಪಾತಿ ನನ್ನ ಮಗನು ಎಣ್ಣೆಲಿ ಬಿಟ್ಕೊಂಡು ಹಂಗೆ ಎತ್ಕೊಂಡು ಬಂದು ಕೊಡ್ತಾವನೆ ಸುಟ್ಟೋಗಿರೋ. ಎಲ್ಲಪ್ಪ ಚೆನ್ನಾಗಿ ನಿಂದು ಹಿಡ್ಕೊ. ನೀನ್ ತಿನ್ನು ಎಲ್ಲ ಸೀದೋಗ್ಬಿಟ್ಟೈತೆ. ನಮಗ ತಿನ್ನು. ಉಪ್ಪು ಇದೆ. ಉಪ್ಪು ಹಾಕ್ರಲ್ಲೇ ಹಸೇದಿದ್ದಂಗೈತೆ. ಉಪ್ಪಾಕ ಯಾರವನು ನನ್ನ ಮಗನೇ, ಯಾರ ನನ್ಗೆ ಅಡ್ಗೆ ಮಾಡೋದು ಕಲ್ಸ್ಕೊಟ್ಟಿದ್ದು. ಏನೋ ಒಂಥರ ಈ ಗೋಣಿ ಚೀಲಗಳ ಮೇಲೆ ಕುತ್ಕೊಳೋದು ಮಜಾ ಐತೆ ಸ್ನೇಹಿತರೆ, ನಿಜವಾಗ್ಲೂ. ನೋಡಿ ಬರೀ ಗೋಣಿ ಚೀಲಗಳು ಮೆತ್ತಗೆ ಒಳ್ಳೆ ಕುಶನ್ ಇದ್ದಂಗೈತೆ. ಬರ್ಗರ್ಗಿಂತ ದೇವ್ರನ್ನ ಇಚ್ಚಾಗದ ನೋಡಿ ಹೆಂಗೈತೆ. ತಿನ್ನೋ ಕೊಡಲಿ. ಹೇಳ್ತಾರೆ ಹೋಟ್ಲುಗಳಲ್ಲಿ ಎಣ್ಣೆ ಕಪ್ಪಗಿರುತ್ತಂತ. ಇದು ಬರೀ ನಾವು 1.5 kg ಹಾಕಿದ್ದು ತೋರ್ತಾನೆ ಮರೆ. ನೋಡ್ರಿ ಎಣ್ಣೆ ಯಾವ ಥರ ಬ್ಲ್ಯಾಕ್ ಆಗಿದೆ. ಇದ್ರಲ್ಲಿ ಹಾಕಿರ್ತೀರಲ್ಲ ಅರ್ಶಿನ ಮತ್ತು ಖಾರದ ಪುಡಿ, ಈ ಮಸಾಲೆ ಪೌಡ್ರಲ್ಲ ಅದೇ ಸಾಕು ಸ್ನೇಹಿತರೆ. ಇವಾಗ ಕಲರೇ ಯೂಸ್ ಮಾಡಲ್ಲ. ಅದರಲ್ಲೇ ಒಂದು ಮಕ್ರಿ ಕಲರ್ ಚೇಂಜ್ ಆಗೋಗಿರುತ್ತೆ. ಎತ್ತಾಗ್ರಿ ಸಾಕಿನ. ಇದ್ರೆ ತವ ಇಕ್ಕಿದ್ದಾಯ್ತು, ಎಣ್ಣೆ ಹಾಕಿದ್ದಾಯ್ತು, ಚಿಟಾಪಟ್ ಪಟಾಪಟ್. ನಮ್ಗ ಇದ್ರೆ ಎಣ್ಣೆ ಹಾಕಿದಾಯ್ತು, ತವ ಕಾಯ್ದಿದೆ. ಇವಾಗ ಬಂದು ಹಾಕೊಂಡು ಉಜ್ಜಿತಾ ಇರಬೇಕು ರಪ್ಪ ಅಂತ. ನೋಡಿ ಸ್ನೇಹಿತರೆ, ಇದು ಲೈಟಾಗಿ ರೋಸ್ಟ್ ಮಾಡ್ಕೊಬೇಕಷ್ಟೇ. ಇಷ್ಟು ಮಾತ್ರ ಹಾಕ್ಬೇಕು ಲೈಟಾಗಿ, ಆದ್ರೆ ಬೀಳ್ಬಿಟ್ಟಿದೆ ಬಾಯ್. ಅವನ ಬಿಟ್ಬಿಟ್ರು ನಮ್ಮ ಮಾವ ಬೇಡ ಅಂದ್ರು. ಸ್ನೇಹಿತರೆ ಈ ಕೊಂತ ನನ್ನ ಮಗನ್ ಮಾಡಿರೋದು ನೋಡಿ ಸ್ನೇಹಿತರೆ.
ಎಲ್ಲ ಸುಟ್ಟಾಕ್ಬಿಟ್ಟವನ್ ಇಲ್ಲಿ ನೋಡಿ. ಈ ಬರ್ಗರ್ ತಿನ್ನಕ್ಕೆ ಪುಣ್ಯ ಮಾಡಿರ್ಬೇಕೆ ಕಾಮಣ್ಣ. ಅವ್ನ ಮಕ್ಕ ನೋಡಿ ಹೆಂಗೈತ, ಆಮ್ಲೆಟ್ ಮಾಡ್ದಂಗ್ ಮಾಡವನೆ ಅವ್ನ ಮಕ್ಕ. ಅವ್ನ್ ಕೂದ್ಲೇ ಇಲ್ಲ ಅವ್ನ ಬುರ್ರೆ ಮೇಲೆ, ಅವ್ನ ಹಂಗೆ ಮಾಡವನೆ, ಸುಟ್ಟಾಕ್ಬಿಟ್ಟವನೆ. ಹಾಕ್ರಿ ನೋಡಲಿ ಇದು ಎಲ್ಲಿಕ್ಕಿದೆ ಸಾಗರ್ ಟ್ಯಾಲೆಂಟ್. ನನ್ನ ಟ್ಯಾಲೆಂಟ್ ಎಲ್ಲ ತೋರಿಸಿ, ಎಲ್ಲ ಟ್ಯಾಲೆಂಟ್ ನಿನಗೆ. ಇಷ್ಟು ಮಾತ್ರ ಇರ್ಲಿ ಸಾಕು. ಇಲ್ಲ ಅಣ್ಣ ರಮೇಶ್ ಮಾಡಿದ್ದು ಟ್ಯಾಲೆಂಟ್. ನನ್ನ ಟ್ಯಾಲೆಂಟ್ ಹಂಗೆ ಬಿಸಿ ಮಾಡ್ಕೊಂಡು ನೀವು ಅಷ್ಟಪ್ಪ ಸ್ಟವ್ ಮೇಲೆ ಇಕ್ಕಿದ್ರೆ ಆಗ್ತೈತಾ ನೋಡಿ. ಫುಲ್ ಹೊಗೆ ಬರ್ತೈತೆ ನೋಡಿ ಅಲ್ಲಿ ಬೆನ್ನುಗಳು. ಸ್ನೇಹಿತರೆ ಈ ಗೂಬ್ ನನ್ ಮಗನ್ ರಘು ಇದ್ ಮಾಡಕ್ ಬರ್ತಾ ಇಲ್ಲ ನೋಡಿ. ಹೆಂಗ್ ಮಾಡಕ್ ಬಿಟ್ಟವ್ರೆ ಬಣ್ಣಗಳನ್ನೆಲ್ಲ ಸುಟ್ಟಾಕ್ಬಿಟ್ಟವ್ರೆ ನೋಡು. ಎಲ್ಲ ಸುಟ್ಟಾಕ್ಬಿಟ್ಟವ್ರೆ. ಆಮ್ಲೆಟ್ ಮಕ್ಕಗಳು ಮಾಡಕ್ ಬಿಟ್ಟವ್ರೆ. ಈ ನನ್ ಮಗನ್ ಮಕ್ಕ ತೋರ್ಸಿ ಹೆಂಗೈತೆ ಅಲ್ಬಿರ್ನು ಹೇಳ್ಕೊಂಡ್ ಬಿಟ್ಟವ್ರೆ. ನಾನೆಲ್ಲ ಮಾಡಿದ್ದು ರಘೋಣ ಮಾಡಿದ್ದು ಹೇಳ್ಕೊಂಡ್ ಬಿಟ್ಟೈತಿ ಇವ್ನ್ಕ. ಎಲ್ಲ ಸರಿಯಾಗಿ ಮಾಡಿರಿ, ಇಲ್ಲಾಂದ್ರೆ ಇಬ್ಬರಿಗೂ ಬೀಳ್ತೈತೆ. ರೆಡಿ ಆಗಿದೆ ಆಗಿದೆ. ಇವಾಗ ಹೆಂಗೆ ಹಾಕೋದಂತ ತೋರಿಸ್ತೀನಿ. ನಮ್ ಸಾಗರ್ ಹಾಕೋ. ಸಾಗರ್ ಏನೋ ವಾಸನೆ ಬರ್ಗರ್ ಎಲ್ಲ ಹಾಕ್ಬಿಟ್ಟು ಕ್ಲೀನ್ ಆಗಿ ಒಂದ್ ಪ್ಲೇಟ್ ಎತ್ಕೊಳ್ಳೋ ಮಗ ಪುನೀತ. ನನ್ನ ಮಗ ನೀನೆಲ್ಲಿ ನೋಡಿ ಮಾಡೋದ? ಈ ರಘೋಣ ಮಾಡ್ತಾ ಇದ್ದೀರಾ, ಖುಷಿ ಪಡ್ರಿ. ಎರಡೆರಡು ಹಾಕಲ್ಲಿ ನಮ್ಮ ಮಾವನ್ ಟೊಮೊಟೊ ಅಂದ್ರೆ ಆಗಲ್ಲ. ನಮ್ ನಂಬರೇ ಕೊಡ್ಲಮ್ಮ ಅದ್ಬೇಡ ನೋಡಿ ಸ್ನೇಹಿತರೆ, ಚಿಕನ್ ಹಾಕ್ತಾ ಇದೀನಿ. ಇಟ್ಕೊಳ್ಳೋ ಬಿಡ್ಬಿಡು ಸಾಕು. ಇಲ್ಲಿ ಇನ್ನೊಂದು ಮುಚ್ಚೋದಿರ ಮೇಲೆ ಮುಚ್ಚಲ ಇಲ್ಲ ದಗುರು. ದೇವ್ರೇ ಪರಮಾತ್ಮ ತಿಂದಂಗೆ ಇದನ್ನ ಏನೋ ಇದು ಗಿಡ ತಗೊಂಡ್ ಬಂದ್ ಕೊಡ್ತಾವನೆ. ಇರು ಮರಿ ಕೊಡ ಇಲ್ಲಿ. ಏ ನಿಂಗೆ ಇಟ್ಕೊಳಕ್ ಬರಲ್ಲ. ಇರೋ ಚೆನ್ನಾಗೈತೆ ಮರಿ, ಪರವಾಗಿಲ್ಲ. ಹೌದಾ? ನಾನು ತಿಂದ್ಬಿಡ್ತೀನಿ. ಫೋಟೋ ಬಿಡ್ತೀಯ? ಇದ್ರೊಳಗಡೆ ಇದಾಕ್ರಲ್ಲ ಮೈನೀಸ್ ಖಾಲಿ. ಚೆನ್ನಾಗೈತಪ್ಪ, ಚೆನ್ನಾಗೈತೆ ಸ್ನೇಹಿತರೆ, ಪರವಾಗಿಲ್ಲ, ಮೋಸ ಇಲ್ಲ. ತಿನ್ಬೋದು, ಬಿಸಾಕ್ದಿರ ತಿನ್ಬೋದು, ಇರೋದು ಹೇಳ್ತೀನಿ. ತಿನ್ಬೋದು ಸ್ನೇಹಿತರೆ. ಸಾಸ್ ಇಲ್ಲ ಮಗ, ಸಾಸ್ನ ತೊಗೊಳ್ರಿ. ಸ್ವಲ್ಪ ಹಿಂಗೆ ಹಾಕೋಣ ಮೇಲೆ. ಹಿಂಗೆ ಹಾಕೊಂಡು ನೋಡ್ರಿ. ಏನಾಗಿದೆ ಅದಕ್ಕೆನಾ? ಸ್ನೇಹಿತರೆ ಬರ್ಗರ್ ತುಂಬಾ ಚೆನ್ನಾಗಿತ್ತು. ಸ್ವಲ್ಪ ಈ ಬನ್ನನ ಲೋ ಫ್ಲೇಮ್ ಅಲ್ಲಿ ಸ್ವಲ್ಪ ಬಿಸಿ ಕಡಿಮೆ ಇಟ್ಕೊಂಡು ಹೀಟ್ ಮಾಡ್ಕೊಳ್ಬೇಕು. ಇವನು ಗುಬ್ ನನ್ ಮಗನು ನಮ್ ಜಟ್ಕರಾಜ್ನ ಸಾಗರ್ ಫುಲ್ ಸುಟ್ಟಾಕ್ಬಿಟ್ಟವನೆ. ಹಂಗಾಗಿ ಸ್ವಲ್ಪ ಸುಟ್ಟೋಗಿರೋ ಸ್ಮೆಲ್ ಬರ್ತೈತೆ ಸ್ನೇಹಿತರೆ. ಅಷ್ಟ್ ಬಿಟ್ರೆ ಇನ್ನೆಲ್ಲ ಸಖತ್ತಾಗಿತ್ತು. ಏನೋ ಗಿಡ ಹಾಕಿದ್ರು, ಏನ್ ಮರಿ ಅದು ಅದೇನೋ ಗಿಡ ಹಾಕಿ ಆಮೇಲೆ ಏನೇನೋ ಇದ್ರಲ್ಲಿ ಮಾಲಲ್ಲಿ ಕೊಟ್ಟಂಗೆ ಕೊಟ್ಟಿದ್ರು. ಚೆನ್ನಾಗಿತ್ತು, ನಾನು ಒಂದ್ ತಿಂದೆ. ಮಾಡ್ರಿ, ಟ್ರೈ ಮಾಡ್ರಿ ಸ್ನೇಹಿತರೆ ಒಂದ್ಸತಿ. ನಮ್ ಚಾನಲ್ ನ ಎಲ್ಲಾರು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋ ಸಿಗೋಣ. ಟಾಟಾ, ಬಾಯ್ ಬಾಯ್.